ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದ. ಕಮಲ್ ಅಭಿನಯದ ಥಗ್ ಲೈಫ್ ಸಿನಿಮಾಗೆ ಸಂಕಷ್ಟ. ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ. ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದ. ಕಮಲ್ ಅಭಿನಯದ ಥಗ್ ಲೈಫ್ ಸಿನಿಮಾಗೆ ಸಂಕಷ್ಟ. ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ಕೊಕ್ಕೆ. ಕನ್ನಡದ ಬಗ್ಗೆ ಏನೊಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು ನಟ ಕಮಲ್ ಹಾಸನ್. ಅವರ ಅಭಿನಯದ ಥಗ್ ಲೈಫ್ ಸಿನಿಮಾಗೆ ಇದೀಗ ಸಂಕಷ್ಟ ಎದುರಾಗಿದೆ. ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗೋದಿಲ್ಲ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ಕೊಕ್ಕೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥ ಈ ಒಂದು ಕಾಂಟ್ರವರ್ಸಿ ನಟ ಕಮಲ್ ಹಾಸನ್ ಸಿನಿಮಾ ಇನ್ನೇನು ಥಗ್ ಲೈಫ್ ಬಿಡುಗಡೆಗೆ ಸಿದ್ಧವಾಗಿತ್ತು. ಈ ವಿಚಾರವಾಗಿ ಸಿನಿಮಾ ರಿಲೀಸ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ ಮತ್ತು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ. ಕ್ಷಮೆ ಕೇಳೋಕೆ ನಿರಾಕರಿಸಿರುವಂತಹ ಕಮಲ್ ಹಾಸನ್, ಆದರೆ ಕ್ಷಮೆ ಯಾಚನೆಗೆ ಕನ್ನಡ ಸಂಘಟನೆಗಳ ಪಟ್ಟು. ಮೊಂಡುತನ ಮೆರೆದರೆ ಸಿನಿಮಾ ನೋ ರಿಲೀಸ್. ಸಿನಿಮಾ ಬಿಡುಗಡೆ ಆಗದಿದ್ರೆ 30 ಕೋಟಿ ರು ನಷ್ಟ. ಎಚ್ಚರಿಕೆ ಮಧ್ಯೆಯೂ ಕಮಲ್ ಹಾಸನ್ದು ಅದೇ ರಾಗ. ಸಿನಿಮಾ ವಿತರಕರಿಗೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್. ಕನ್ನಡ ದ್ರೋಹಿ ಕಮಲ್ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ. ಈ ಒಂದು ವಿವಾದಾತ್ಮಕ ಹೇಳಿಕೆ ಬಳಿಕವೂ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ, ಮುಂಡುತನವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಇದೀಗ ಟೆನ್ಷನ್ ಆಗ್ತಾ ಇರುವಂಥದ್ದು ಚಿತ್ರ ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ. ಸಿನಿಮಾ ರಿಲೀಸ್ ಆಗದಿದ್ದರೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಆದರೆ ಮೊಂಡುತನವನ್ನು ಬಿಡ್ತಾ ಇಲ್ಲ ಕಮಲ್ ಹಾಸನ್. ಆದರೆ ಕ್ಷಮೆ ಕೇಳೋ ತನಕ ನಾವು ಬಿಡೋದಿಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಅದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಚ್ಚರಿಕೆ ಮಧ್ಯೆಯೂ ಕೂಡ ಕಮಲ್ ಹಾಸನ್ದು ಅದೇ ರಾಗ, ಅದೇ ಹಾಡು. ಪಾಪ ಇವಾಗ ಸಂಕಷ್ಟ ಆಗ್ತಾ ಇರುವಂಥದ್ದು, ಟೆನ್ಷನ್ ಆಗ್ತಾ ಇರುವಂಥದ್ದು ಸಿನಿಮಾ ಡಿಸ್ಟ್ರಿಬ್ಯೂಟರ್ಸ್ಗೆ. ಕ್ಷಮೆ ಕೇಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಕಮಲ್ ಹಾಸನ್. ಸಿನಿಮಾ ರಿಲೀಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅವರು ಕ್ಷಮೆ ಕೇಳೋ ತನಕ ಅಂತ ಕನ್ನಡ ಪರ ಸಂಘಟನೆಗಳ ವಾದ.